ತುಂಬ ಟೈಮಿಂದ ನಮ್ಮ ಕಾರ್ನ ನಾವು ಆಚೆನೇ ತೆಗ್ದಿಲ್ಲ. ಸೊ ಇವತ್ತು ತುಂಬ ಟೈಮ್ ಆದಮೇಲೆ ನನ್ನ ಕಾರ್ನ ಆಚೆ ತೆಗಿತೀನಿ. ಕಾರ್ನ ನಾನು ಆಚೆ ತೊಗೊಂಡು ಬಂದಿದ್ದೀನಿ. ಸೊ ತುಂಬ ಟೈಮ್ ಆದಮೇಲೆ ಓಡಿಸ್ತಿದ್ದೀನಿ. ಸೊ ಮತ್ತು ನಮ್ಮದು ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು. ಹೊಸ ವಾಷಿಂಗ್ ಮಿಷಿನ್ನ ನಾವು ತರಿಸಿದ್ವಿ. ಸೊ ಗಾಯ್ಸ್, ಇವಾಗ ಜಸ್ಟ್ ಬಂದಿದೆ ಡೆಲಿವರಿ. ನಮ್ಮ ಸೆಕೆಂಡ್ ಫ್ಲೋರ್ ಬಾಲ್ಕನಿ ಡೋರಿಂದ ತೊಗೊಂಬಂದಿಲ್ಲಿ ಇಟ್ಟಿದ್ದಾರೆ. ಸೊ ಈ ಜಾಗದಲ್ಲಿ ಫಿಟ್ ಆಗುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಸಾಗರ್ ಸೂಪರ್ ಸ್ಟಾರ್ ಬ್ಲಾಗ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಸಂಡೇ ಮಾರ್ನಿಂಗ್. ಸೊ ನನ್ನ ಕೈಯಲ್ಲಿ ನೋಡ್ತಾ ಇರ್ಬೋದು ಪರ್ಫ್ಯೂಮ್ ಇದೆ. ಇದನ್ನು ಒಂದು ಸ್ಪೆಷಲ್ ನಮ್ಮ ಮೇಡಮ್ ಗಿಫ್ಟ್ ಮಾಡಿದ್ರು. ಸೊ ಇವತ್ತು ನಾನು ಆಚೆ ಹೋಗ್ತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಸೊ ಇವತ್ತು ಐ ಥಿಂಕ್ ಏನೋ ಒಂದು ಎಕ್ಸಾಮ್ ಇದೆ. ನಮ್ಮ ಹುಡುಗನ ಕರ್ಕೊಂಡು ಸ್ವಲ್ಪ ಹೋಗಿ ಬರ್ತೀವಿ. ಅವು ಪಕ್ಕದ ಫೋರ್ಸಿದೆ ರೀ. ಸೊ ಗಾಯ್ಸ್, ನನಗೆ ಪರ್ಫ್ಯೂಮ್ದು ಸ್ವಲ್ಪ ಹುಚ್ಚು ಜಾಸ್ತಿ. ನನಗೊಂದು ತುಂಬ ದೊಡ್ಡ ಕಲೆಕ್ಷನ್ಸ್ ಮಾಡಬೇಕಂತ ಆಸೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ನೋಡಿ, ನಾನು ಇಲ್ಲಿ ಫಿಶಸ್ಗಳನ್ನ ಸಪ್ರೇಟ್ ಮಾಡಿದ್ದೀನಿ. ಸೊ ಇದೆಲ್ಲ ಐ ಥಿಂಕ್ ಪ್ರೆಗ್ನೆಂಟ್ ಫಿಶಸ್ಗಳು ಎಲ್ಲ ಫೀಡ್ ಮಾಡುತ್ತೆ. ಸೊ ಬೇಬೀಸ್ ಹಾಕುತ್ತೆ, ಅದಕ್ಕೋಸ್ಕರ ಸಪ್ರೇಟ್ ಮಾಡಿ ಇಕ್ಕಿದ್ದೀನಿ. ಇಲ್ಲಾಂದರೆ ಇದರಲ್ಲಿ ಇಟ್ಬಿಟ್ರೆ ಎಲ್ಲ ಸಿಂದಾಕ್ಬಿಡುತ್ತೆ ಇವುಗಳೆಲ್ಲ. ಅದಕ್ಕೆ ಇವುಗಳನ್ನ ಸಪ್ರೇಟ್ ಮಾಡಿ ಬೇಬೀಸ್ ಹಾಕಿದಾಗ ಒಂದು ಕಡೆ ಅದನ್ನೆಲ್ಲ ಸ್ಟೋರ್ ಮಾಡಿ ಸಾಕೋಣ ಗೈಸ್. ತುಂಬ ಟೈಮಿಂದ ನಮ್ಮ ಕಾರ್ನ ನಾವು ಆಚೆನೇ ತೆಗ್ದಿಲ್ಲ. ಸೊ ಇವತ್ತು ತುಂಬ ಟೈಮ್ ಆದಮೇಲೆ ನನ್ನ ಕಾರ್ನ ಆಚೆ ತೆಗಿತೀನಿ. ಸೊ ನನ್ನ ಕಾರಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗಬೇಕು. ಸೊ ನಮ್ಮ ಕಾರ್ ನೋಡಿ ತುಂಬ ಡಸ್ಟ್ ಆಗಿದೆ. ಸ್ವಲ್ಪ ಇದಕ್ಕೆ ಡೆಂಟ್ ರಿಪೇರಿಗಳು ಮಾಡಿಸ್ಬೇಕು. ನೋಡಿ ಎಷ್ಟು ನಮ್ಮ ಕಾರು ತುಂಬ ಮೆಮೊರೇಬಲ್ಲು. ಫಸ್ಟ್ ಕಾರ್ ನಂದು. ಕೆಲವೊಂದು ಕಿತ ಇದನ್ನು ಮಾಡ್ಬಿಡೋಣ ಅಂದ್ಕೊತೀನಿ, ಬಟ್ ಮನ್ಸಾಗಲ್ಲ ಗೈಸ್ ಮಾಡೋಕ್ಕೆ. ಸೊ ನೋಡೋಣ, ಇಟ್ಕೊಳ್ಳೋಣಕ್ಕೆ ತುಂಬ ಪ್ರಯತ್ನ ಪಡೋಣ. ಇವಾಗ ಇದನ್ನು ಸ್ವಲ್ಪ ತೆಗೆದು ನಮ್ಮ ಕಾರ್ನ ಆಚೆ ತೆಗಿಯೋಣ. ಸೊ ಗೈಸ್, ಫೈನಲಿ ನನ್ನ ಕಾರ್ನ ನಾನು ಆಚೆ ತೊಗೊಂಡು ಬಂದಿದ್ದೀನಿ. ಸೊ ತುಂಬ ಟೈಮ್ ಆದಮೇಲೆ ಓಡಿಸ್ತಿದ್ದೀನಿ. ಸೊ ನನ್ನ ಇಂಟೀರಿಯಲ್ ನೋಡ್ಬೋದು ಎಷ್ಟು ಖರಾಬಾಗಿದೆ ಇಲ್ಲಿ ಅಂದ್ಬಿಟ್ಟು. ಇದನ್ನು ಫುಲ್ ಚೇಂಜ್ ಮಾಡಿಸ್ಬೇಕು. ಆ್ಯಂಡ್ ಕಾರ್ನ ನಾನು ತುಂಬ ಜನ ನಿಲ್ಸಾದ್ಮೇಲೆ ಓಡಿಸೋಕ್ಕೆ ಒಂಥರ ಫೀಲ್ ಆಗ್ತಾ ಇದೆ. ಹಲೋ ಗೈಸ್, ಸೊ ಇದು ನನ್ನ ಬ್ಲಾಗ್ನಲ್ಲಿ ಮಾರನೇ ದಿನ. ಸೊ ನೋಡಿ, ನೆನ್ನೆ ನನ್ನ ಕಾರ್ನ ತೊಗೊಂಡು ಆಚೆ ಹೋಗ್ತಾ ಇದ್ದೆ. ಆವಾಗ ನನ್ನ ಕಾರು ಮಿಡ್ಲಲ್ಲಿ ಆಫ್ ಆಗೋಯಿತು. ಸೊ ಅದನ್ನು ನಾನು ಹೇಗೋ ಒಂದು ಜುಗಾಡ್ ಮಾಡಿ ನಾನು ಅದನ್ನು ಗ್ಯಾರೇಜಲ್ಲಿ ಬಿಟ್ಟು ಬಂದೆ. ಆ್ಯಂಡ್ ಇವಾಗ ಮತ್ತೆ ಸರ್ವಿಸಿಂಗ್ ಬಿಟ್ಟಿದ್ದೀನಿ. ಆ ಸರ್ವಿಸಿಂಗ್ ಇವತ್ತು ಈವ್ನಿಂಗ್ ಒಳಗೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇವತ್ತು ಈವ್ನಿಂಗ್ ಗಂಟ ನಮಗೆ ಫುಲ್ ರೆಸ್ಟು. ಮತ್ತು ನಮ್ಮದು ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು. ಹೊಸ ವಾಷಿಂಗ್ ಮಿಷಿನ್ನ ನಾವು ತರಿಸಿದ್ವಿ. ಸೊ ಇವಾಗ ಅದು ಕೂಡ ಬರುತ್ತೆ. ಅದನ್ನು ಬಂದು ಇನ್ಸ್ಟಾಲ್ ಮಾಡಿ ಹೋಗ್ತಾರೆ. ಸೊ ಅದರದ್ದು ಸ್ವಲ್ಪ ನಾವು ನೋಡೋಣ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಗಾಯ್ಸ್, ಇವಾಗ ಜಸ್ಟ್ ಬಂದಿದೆ ಡೆಲಿವರಿ. ನಮ್ಮ ಸೆಕೆಂಡ್ ಫ್ಲೋರ್ ಬಾಲ್ಕನಿ ಡೋರಿಂದ ತೊಗೊಂಬಂದಿಲ್ಲಿ ಇಟ್ಟಿದ್ದಾರೆ. ಸೊ ಇದನ್ನು ನಾವು ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡೋರು ಬರ್ತಾರೆ. ಸೊ ಈ ಜಾಗದಲ್ಲಿ ಫಿಟ್ ಆಗುತ್ತೆ. ನೋಡೋಣ, ಆಮೇಲೆ ಅವ್ರು ಬಂದ ಮೇಲೆ ಓಪನ್ ಮಾಡಿ ತೋರಿಸ್ತೀವಿ. ನೋಡಿ ನನ್ನ ಕಾರ್ ಕತೆ ಇಲ್ಲಿ ಏನಾಗಿದೆ. ತುಂಬಾ ರಿಪೇರ್ ಇದೆ ಇದರಲ್ಲಿ. ಸೊ ಇವಾಗೆಲ್ಲ ರಿಪೇರ್ ಮಾಡಿಸ್ತಾ ಇದ್ದೀವಿ ಸಣ್ಣ ಪುಟ್ಟ. ನೋಡ್ಬೇಕು ಇವಾಗ ಎಷ್ಟೊತ್ತಾಗುತ್ತೆ, ಏನಾಗುತ್ತೆ, ಎಷ್ಟಾಗುತ್ತೆ ಬಿಲ್ಲು. ಸೊ ಇಲ್ಲೆಲ್ಲ ಬಿಚ್ಚಿಟ್ಟಿದ್ದಾರೆ ಆಲ್ರೆಡಿ. ಏರ್ ಫಿಲ್ಟ್ರು, AC ಫಿಲ್ಟ್ರು. ನೋಡಿ ಲಾಸ್ಟ್ ಟೈಮ್ ಭಯ್ಯ ಸಿಕ್ಕಿದ್ರು. ಕ್ಯಾ ಭಯ್ಯ, ಕೈಸೆ ಹೋ ಯಾರ್? एकदम बढ़िया, खतरा एकदम पूरा डेंजर। सुपर। कैसा है हमारा कार? बहुत काम है क्या? हाँ? हमारा कार में क्या क्या काम है भाई? तुम्हारा कार में तो पूरा काम है ना। ये भी टूट गया, उधर पूरा डेंजर। ये पूरा चेंज करवाना है, ये चेंज करा आपका अभी सर्विस। पूरा सड़ गया है। हाँ यार, बहुत पुराना कार है ಗಾಯ್ಸ್. ಇವಾಗ ನಮ್ಮ ಕಾರ್ನ ಇಲ್ಲಿ ರಿಪೇರಿಗೆ ತಂದು ಬಿಟ್ಟಿದ್ದೀವಿ. ಸೊ ನಡೀತಾ ಇದೆ ಇವಾಗ ಸರ್ವಿಸಿಂಗು. ಸೊ ಭಯ್ಯ ಕಬ್ ತಕ್ ಮಿಲೇಗಾ? अभी कब तक का तो इवनिंग तक हो जाएगा। ಈವ್ನಿಂಗ್. ಸೊ ನಮ್ಮ ಕಾರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ಸೊ ದೊಡ್ಡ ಬಿಲ್ ಆಗೋವಂಥ ಚಾನ್ಸಸ್ ಕೂಡ ಇವತ್ತು ಕಾಣ್ತಾ ಇದೆ. ನೋಡೋಣ, ಇವತ್ತು ಈವ್ನಿಂಗ್ ಒಳಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಎಷ್ಟಾಗುತ್ತೋ ಏನೋ. ಇವತ್ತು ಆದಷ್ಟು ಬೇಗ ನಮ್ಮ ಕಾರ್ನ ಸರ್ವಿಸ್ ಮಾಡಿಸ್ಕೊಂಡು ಇವತ್ತು ನೈಟು ಫುಲ್ಲು ವರ್ಕ್ ಮಾಡಬೇಕು. ಸೊ ನಾನು ಕೂಡ ಬೆಳಗ್ಗೆ ಎದ್ದು ಲೇಟ್ ಇವತ್ತು. ಸೊ ನಾನು ಇವಾಗ ರೆಡಿಯಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ ನಿಮಗೆ. ಮಂಗಳವಾರದ ದಿನ ಇವತ್ತು. ಸೊ ನಾವು ನೋಡಿ
ಮಂಗಳವಾರದ ದಿನ ಈವ್ನಿಂಗ್ ಟೈಮಲ್ಲಿ ಇದೇ ಥರ ನಾವು ಫುಲ್ ಡರ್ಟಿ ಆಗಿದ್ದೀವಿ ಇದುವರೆಗೂ. ನೋಡಿ ಫುಲ್ ಆಚೆ ಮಳೆ ಬರುತ್ತೆ ಇವತ್ತು, ಫುಲ್ ಜೋರಾಗಿ ಫುಲ್ ಗಾಳಿ ಹೊಡಿತಾ ಇದೆ. ಆ್ಯಂಡ್ ಮೋಡದಲ್ಲೆಲ್ಲ ಫುಲ್ಲು ನೋಡಿ ಫುಲ್ಲು ಜೋರು ಮಳೆ ಇದೆ ಅಂತ ಕಾಣಿಸುತ್ತೆ. ನೋಡೋಣ ಏನಾಗುತ್ತೆ ಮುಂದೆ. ನೋಡಿ ಇವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ರಂಗೋಲಿ ಹಾಕಿದ್ದಾರೆ, ಪೂಜೆ ಮಾಡ್ತಿದ್ದಾರೆ ಮನೆಯಲ್ಲಿ ಮೇಡಮ್. ಗುರುಗಳಿಗೆ ದೀಪ ಹಚ್ಚಿದ್ದಾರೆ. ಸೊ ಇವಾಗ ನಾನು ಕೂಡ ಸ್ನಾನ ಮಾಡಿಕೊಂಡು ಸ್ವಲ್ಪ ರೆಡಿ ಆಗ್ತೀನಿ. ಬೆಳಗ್ಗೆಯಿಂದ ಇದೇ ಔಟ್ಫಿಟ್ಟಲ್ಲಿ ಇದ್ದೀನಿ. ಇವತ್ತು ಎದ್ದಿದ್ದೆ ಲೇಟು, ಬ್ರಷ್ ಮಾಡಿದ್ದು ಲೇಟು. ಸೊ ಫುಲ್ ಬೈಗುಳ ಅಲ್ಲ ನಮಗೆ. ಓಕೆ ಓಕೆ, ಕೂಲ್ ಕೂಲ್. ಸೊ ನೋಡಿ ಇಲ್ಲಿ ಸಂಜೆ ಟೈಮ್ನಲ್ಲಿ ಕಾಫಿ ಟೀ ಕುಡಿತಾ ಮೇಡಮ್ ನಮ್ಮ ಬ್ಲಾಗ್ನ ನೋಡ್ತಿದ್ದಾರೆ. ಹೆಂಗನ್ನಿಸ್ತು ನಮ್ಮ ಬ್ಲಾಗ್? ಅವರು ಜಾಸ್ತಿ ಏನು ಅನ್ನೋದಿಲ್ಲ. ಸೊ ಇಲ್ಲಿ ತರಕಾರಿ ಹಾಕಿ ಇಲ್ಲಿ ದೋಸೆ ಮಾಡಿದ್ದಾರೆ. ತರಕಾರಿ ದೋಸೆ ಮಾಡ್ತಾರೆ ಮೇಡಮ್, ತುಂಬ ಫೇಮಸ್ ಅದು ನಮ್ಮ ಮನೆಯಲ್ಲಿ. तो गाइस देखिए बहुत टाइम के बाद ಸೊ ಫ್ರೆಂಡ್ಸ್ ನೋಡಿ ಬರ್ಡೇ ಆಗಿ 3-4 ಡೇಸ್ ಆಯ್ತು. ಇದುವರೆಗೂ ಈ ಬಲೂನ್ಸ್ಗಳನ್ನ ಡೆಕೋರೇಟ್ ಇನ್ನ ತೆಗ್ದೇ ಇಲ್ಲ ಮೇಡಮ್ ಅವರು. ಸೊ ಅದಕ್ಕೆ ನಾನು ಇವಾಗ ಫೈನಲಿ ನಾನೆಲ್ಲ ಹೊರಟಿದ್ದೆ. ನೋಡಿ ನನಗೆ ದಿನ ನೋಡಿ ನೋಡಿ ಬೇಜಾರಾಗ್ತಾ ಇತ್ತು ಅಷ್ಟೇ ಹೊತ್ತು. ನಾನೇ ಹೊರಟಾಕ್ಬಿಟ್ಟೆ. ಬರ್ಡೇ ಆಗಿ 3-4 ಡೇಸ್ ಆಗಿದೆ. ಕ್ಲೀನ್ ಮಾಡಬೇಕು ಮನೆ. ಇಟ್ಕೊಳ್ಳಿ. ಮತ್ತೆ ಎಕ್ಸ್ಟ್ರಾ ಕೆಲಸ ಇದೆಲ್ಲ ಮತ್ತೆ ತೆಗಿಬೇಕು. ಏನ್ ಮಾಡ್ತಿದ್ಯಾ? ಮನೆ ಪೊಲ್ಯೂಷನ್ ಇಲ್ದಿರೋ ಒಂದೇ ಒಂದು ಪಟಾಕಿ ಅಂದ್ರೆ ಅದು ಬಲೂನ್. ಸೊ ಗೈಸ್ ನೋಡಿ ಫುಲ್ಲು ಗಲೀಜಾಗೋಯ್ತು ಇವಾಗ ಮತ್ತೆ. ನೋಡಿ ಇಲ್ಲೆಲ್ಲ ಎಲ್ಲಿಟ್ಟಿದ್ದಾರೆ ನೋಡಿ, ಹೋಗಿ ಹೋಗಿ. ಸೊ ಇವಾಗ ಎಲ್ಲ ಬಲೂನ್ಸ್ನ ಹೊಡೆದಾಕಿದ್ದೀನಿ. ಸೊ ಇದನ್ನು ಇವಾಗ ಮೇಡಮ್ ತುಂಬ ಸೇಫ್ಗೆ ಎತ್ತಿಡಿ ಅಂತ ಹೇಳ್ತಿದ್ದಾರೆ. ಎಲ್ಲಿಡ್ಲಿ? ಇಲ್ಲ ಅಲ್ವಾ? ಸುಮ್ಮನೆ ಅವ್ರು ಕೊಟ್ಬಿಟ್ಟು ನಿಮಗೆ ಇದು ಮಾಡಕ್ಕೆ ಬಿಡ್ತೀವ? ಮಾಡೇ ಮಾಡ್ತೀವಿ. ಹೋಗುತ್ತಾ ಡೋರಿಂದ? ಸ್ವಲ್ಪ ಡ್ಯಾಮೇಜ್ ಇಲ್ಲ, ಸ್ಕ್ರ್ಯಾಚಸ್ ಕೂಡ ಇಲ್ಲ. ಓಕೆನಾ? ಓಕೆ. ಎಲ್ಲಿದೆಯಾ? ಇಲ್ಲಿ ಬಿಡಿ, ಅದೆಲ್ಲ ಏನು ಮೇಜರಲ್ಲ. ಸೊ ಗಾಯ್ಸ್ ನೋಡ್ತಾ ಇರ್ಬೋದು, ನಾನು ಬಂದಿದ್ದೀನಿ ಮತ್ತೆ ಗ್ಯಾರೇಜ್ಗೆ. ನಮ್ಮ ಕಾರ್ನ ಫುಲ್ ವಾಶ್ ಮಾಡಿ ಇಟ್ಟಿದ್ದಾರೆ. ಸೂಪರು. ಓಹೋ ಫುಲ್ ಮಿಂಚ್ತಾ ಇದೆ ನಮ್ಮ ಕಾರು. ಸೊ ತುಂಬ ಟೈಮ್ ಆದಮೇಲೆ ಸೊ ನೋಡೋಣ ಇವಾಗ ಬಿಲ್ ಎಷ್ಟಾಗಿದೆ ಅಂತ ಕೇಳಬೇಕು. ಫುಲ್ ವಾಶ್ ಮಾಡಿ ಇಟ್ಟಿದ್ದಾರೆ, ಸರ್ವಿಸಿಂಗ್ ಆಗಿದೆ ಇವಾಗ ಫುಲ್ಲು. ಫೈನಲಿ ಬಿಲ್ನ ಪೇ ಮಾಡಿ ಬಂದಿದ್ದೀನಿ. ಸೊ ನೋಡ್ತಿರ್ಬೋದು ನಮ್ಮ ಬಿಲ್ಲು ಟೋಟಲು ಡಿಸ್ಕೌಂಟ್ ಮಾಡಿ ಟೋಟಲ್ 10,131 ರುಪೀಸ್ ಆಗಿತ್ತು. ಸೊ ಟೋಟಲ್ ಬಿಲ್ಲು 10,717 ರುಪೀಸ್ ಆಗಿತ್ತು. ಡಿಸ್ಕೌಂಟ್ ಮಾಡಿ ಟೋಟಲ್ 10,131 ರುಪೀಸ್ನ ಮಾಡಿಕೊಟ್ಟಿದ್ದಾರೆ. ಸೊ ಸರ್ವಿಸಿಂಗ್ ಆಗಿದೆ, ಇವಾಗ ಹೊರಡ್ತಾ ಇದ್ದೀನಿ ನಾನು ಇಲ್ಲಿಂದ. ಸೊ ತುಂಬ ಟೈಮ್ ಆದಮೇಲೆ ನಮ್ಮ ಕಾರ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಇವಾಗ ಬಂದಿದ್ದೀನಿ ಮತ್ತೆ ಮನೆಗೆ. ನಮ್ಮ ಕಾರ್ನ ಸರ್ವಿಸಿಂಗ್ ಕಂಪ್ಲೀಟ್ ಮಾಡಿಸಿ ಟೋಟಲ್ 10,000 ಪ್ಲಸ್ ಬಿಲ್ ಆಗಿತ್ತು, ಅದನ್ನು ಪೇ ಮಾಡಿ. ಆ್ಯಂಡ್ ನೋಡಿ ಇವಾಗ ನಮ್ಮ ವಾಷಿಂಗ್ ಮಿಷಿನ್ ಕೂಡ ಬಂದು ಇನ್ಸ್ಟಾಲ್ ಮಾಡಿ ಹೋಗಿದ್ದಾರೆ. ಹೊಸ ಮಷಿನ್ 40,000 ಆಯಿತು.
ಸೊ ಇವಾಗ ನಾನು ನಮ್ಮ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ. ಅಂಟಿಲ್ ದೆನ್ ನಮ್ಮ ಬ್ಲಾಗ್ಗಳನ್ನ ಎಂಜಾಯ್ ಮಾಡ್ತಾ ಇರಿ. ಬಾಯ್ ಗಾಯ್ಸ್.